ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ದಿಲ್ಲಿಯ ಜಂತರ್ ಮಂತರ್ನಲ್ಲಿ ನಡೀತಾ ಇರೋ ವಿದ್ಯಾರ್ಥಿಗಳ ಪ್ರತಿಭಟನೆ ತೀವ್ರ ಸ್ವರೂಪ ಪಡ್ಕೊಂಡಿದೆ. ದೊಡ್ಡ ಗಲಾಟೆಗಳಾಗಿವೆ. ಸಿಜೆಪಿ ಪ್ರತಿಭಟನಾಕಾರರು ಹಾಗೂ ನಿಹಾಂಗ್ ಸಿಕ್ಕರ ನಡುವೆ ಘರ್ಷಣೆ ಉಂಟಾಗಿದೆ ಗುರುವಾರ ಮಧ್ಯಾಹ್ನ. ಜಂತರ್ ಮಂತರ್ನಲ್ಲಿ ಈ ಎರಡೂ ಗುಂಪುಗಳು ಮುಖಾಮುಖಿಯಾಗಿರೋ ವಿಡಿಯೋ ವೈರಲ್ ಆಗಿದೆ. ಪರಸ್ಪರರು ಒಬ್ಬರಿಗೊಬ್ಬರು ವಾರ್ನಿಂಗ್ ಕೊಟ್ಟಿರುವುದು ಕಂಡುಬಂದಿದೆ. ಅತ್ತ ದಿಲ್ಲಿಯ ಸಂಸತ್ ಮಾರ್ಗ್ ಹಾಗೂ ಟಾಲ್ ಸ್ಟಾಯ್ ಲೇನ್ ಜಂಕ್ಷನ್ ಬಳಿ ಪೊಲೀಸರು ಮತ್ತು ಪ್ರತಿಭಟನಾಕಾರರ ಮಧ್ಯೆ ಘರ್ಷಣೆಯಾಗಿದೆ. ಗುಂಪಿನಲ್ಲಿದ್ದ ಕೆಲವರು ಪೊಲೀಸರ ಕಡೆಗೆ ಬಾಟಲಿ ತೂರಿದ್ದರ ಪರಿಣಾಮ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಹೀಗಾಗಿ ಉದ್ವಿಗ್ನ ಪರಿಸ್ಥಿತಿ ಮುಂದುವರೆದಿದೆ ಅಂತ ಹೇಳಿ ಸೆಂಟ್ರಲ್ ದಿಲ್ಲಿಯಲ್ಲಿ ಗುರುವಾರ ಮಧ್ಯರಾತ್ರಿ 12 ಗಂಟೆವರೆಗೆ ಇಂಟರ್ನೆಟ್ ಕ್ಲೋಸ್ ಮಾಡಲಾಗಿದೆ. ಅತ್ತ ಗುರುವಾರ ಸಂಜೆ INDIA ಒಕ್ಕೂಟದ ಸಂಸದರೆಲ್ಲರೂ ಒಟ್ಟಾಗಿ 30 ಜನವರಿ ಮಾರ್ಗ್ನಲ್ಲಿರೋ ಗಾಂಧಿ ಸ್ಮೃತಿಗೆ ಭೇಟಿ ಕೊಟ್ಟಿದ್ದಾರೆ. ಅಂದರೆ ಗಾಂಧೀಜಿ ತಮ್ಮ ಜೀವನದ ಕಡೆಯ 144 ದಿನಗಳನ್ನು ಕಳೆದ ಜಾಗ ಇದು. ಅಲ್ಲಿಗೆ ಹೋಗಿದ್ದಾರೆ. ನೀಟ್ ಪೇಪರ್ ಲೀಕ್ನಿಂದ ನೊಂದ ಕೆಲ ವಿದ್ಯಾರ್ಥಿಗಳು ಪ್ರಾಣ ಕಳ್ಕೊಂಡಿದ್ದಾರೆ. ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸೋಕೆ ಈ ಮಾರ್ಚ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇದಕ್ಕೂ ಮುನ್ನ ಬುಧವಾರ ಇದೇ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿತ್ತು. ಕಲ್ಲು ತೂರಾಟ ಆಗಿತ್ತು. ದಿಲ್ಲಿ ACP ವಿವೇಕ್ ಭಗತ್ ಸೇರಿ ಹಲವರು ಗಾಯಗೊಂಡರು. ಸಂಸತ್ ಮಾರ್ಗದಲ್ಲಿ ಪ್ರತಿಭಟನಾಕಾರರು ಹಾಗೂ ಭದ್ರತಾ ಪಡೆಗಳ ನಡುವೆ ಘರ್ಷಣೆಯಾಗಿದೆ. ಕಲ್ಲು ತೂರಾಟ ನಡೆಸಿದ ಪ್ರತಿಭಟನಾಕಾರರು ಪೊಲೀಸರನ್ನ ಕನಾಟ್ ಪ್ಲೇಸ್ ಕಡೆಗೆ ಅಟ್ಟಿಸಿಕೊಂಡು ಹೋಗಿದ್ದಾರೆ. ಇದನ್ನು ಕಂಟ್ರೋಲ್ ಮಾಡೋಕೆ ದಿಲ್ಲಿ ಪೊಲೀಸ್ ಮತ್ತು ರ್ಯಾಪಿಡ್ ಆಕ್ಷನ್ ಫೋರ್ಸ್ ಸಿಬ್ಬಂದಿ ಟಿಯರ್ ಗ್ಯಾಸ್ ಸಿಡಿಸಿದ್ದಾರೆ. ಪರಿಸ್ಥಿತಿ ಕೈಮೀರಿದ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಸೆಂಟ್ರಲ್ ದಿಲ್ಲಿಯ ಹಲವು ಕಡೆ ಇಂಟರ್ನೆಟ್ ಸೇವೆಯನ್ನೇ ಬಂದ್ ಮಾಡಲಾಗಿತ್ತು. ಅತ್ತ ಪ್ರೊಟೆಸ್ಟ್ ಜೋರಾಗ್ತಿದ್ದ ಹಾಗೆ ದಿಲ್ಲಿಯ ಕುಶಾಕ್ ರಸ್ತೆಯಲ್ಲಿರೋ ಧರ್ಮೇಂದ್ರ ಪ್ರಧಾನ್ ನಿವಾಸಕ್ಕೆ ಭದ್ರತೆಯನ್ನ ಜಾಸ್ತಿ ಮಾಡಲಾಯಿತು. ಅಲ್ಲಿ ಅಹಿತಕರ ಘಟನೆಗಳು ಆಗಬಾರದು ಅಂತ. ಈ ನಡುವೆ ಪ್ರತಿಭಟನೆ ಕುರಿತು ಬಿಜೆಪಿ ವಿರುದ್ಧ ಕಾಕ್ರೋಚ್ ಪಾರ್ಟಿಯ ಅಭಿಜಿತ್ ದೀಪ್ಗೆ ಗಂಭೀರ ಆರೋಪ ಮಾಡಿದ್ದಾರೆ. ಶಾಂತಿಯುತವಾಗಿ ನಡೀತಾ ಇದ್ದ ಪ್ರತಿಭಟನೆಯನ್ನ ಹತ್ತಿಕ್ಕೋಕೆ ಹಾಗೂ ಹೋರಾಟಕ್ಕೆ ಕೆಟ್ಟ ಹೆಸರು ತರೋಕೆ ಬಿಜೆಪಿ ಗೂಂಡಾಗಳನ್ನ ಕಳಿಸ್ತಾ ಇದೆ ಅಂತ ದೀಪ್ಗೆ ಹೇಳಿದ್ದಾರೆ. ಪ್ರತಿಭಟನೆ ತೀವ್ರಗೊಳಿಸಿದ್ದ ಹಾಗೆ ಉದ್ದೇಶಪೂರ್ವಕವಾಗಿ ಹೊರಗಡೆಯಿಂದ ಜನರನ್ನ ಕರೆತಂದು ಮಾಡಿಸ್ತಿದ್ದಾರೆ ಗಲಾಟೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಈ ಪ್ರತಿಭಟನೆಯ ಬಿಸಿ ದಿಲ್ಲಿ ಆರ್ಥಿಕತೆಗೂ ಪೆಟ್ಟು ಕೊಡ್ತಾ ಇದೆ. ಜಂತರ್ ಮಂತರ್ ಕನಾಟ್ ಪ್ಲೇಸ್ ಸುತ್ತಮುತ್ತ ಭಾರಿ ಟ್ರಾಫಿಕ್ ಕ್ರಿಯೇಟ್ ಆಗಿದೆ. ಬರೋಬ್ಬರಿ 16 ಮೆಟ್ರೋ ಸ್ಟೇಷನ್ಗಳನ್ನು ಬಂದ್ ಮಾಡಲಾಗಿದೆ. ಇದರಿಂದ ಕಳೆದ 3 ದಿನಗಳಲ್ಲಿ 70% ವ್ಯಾಪಾರ ಕುಸಿದಿದೆ ಅಂತ ಚೇಂಬರ್ ಆಫ್ ಟ್ರೇಡ್ ಆ್ಯಂಡ್ ಇಂಡಸ್ಟ್ರಿ ಕಳವಳ ವ್ಯಕ್ತಪಡಿಸಿದೆ. ಹಾಗಾಗಿ ಈ ಪ್ರತಿಭಟನೆಯನ್ನ ದಿಲ್ಲಿಯ ಹೊರಗಡೆ ಮಾಡ್ಕೊಳ್ಳಿ, ಅಲ್ಲಿಗೆ ಶಿಫ್ಟ್ ಮಾಡಿ ಅಂತ ಹೇಳಿ PM ನರೇಂದ್ರ ಮೋದಿಗೆ ಅವರು CTA ಅಧ್ಯಕ್ಷ ಬ್ರಿಜೇಶ್ ಗೋಯಲ್ ಅವರು ಪತ್ರದ ಮೂಲಕ ಒತ್ತಾಯ ಮಾಡಿದ್ದಾರೆ. ಮತ್ತೊಂದು ಕಡೆ ಸಿಜೆಪಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಜುಲೈ 24ನೇ ತಾರೀಕು ದೇಶಾದ್ಯಂತ ಶಾಂತಿಯುತ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ರಾಷ್ಟ್ರ ಮಟ್ಟಕ್ಕೆ ತಗೊಂಡು ಹೋಗೋಣ, ಬರೀ ದಿಲ್ಲಿ ಯಾಕೆ, ಎಲ್ಲಾ ಕಡೆ ಕಾಕ್ರೋಚ್ ಪ್ರತಿಭಟನೆ ಮಾಡೋಣ. ಜುಲೈ 24ನೇ ತಾರೀಕು ಪ್ರತಿಯೊಂದು ನಗರ ಹಾಗೂ ಹಳ್ಳಿಗಳಲ್ಲೂ ಕೂಡ ಶಾಂತಿಯುತ ಭಾರಿ ಕಾಕ್ರೋಚ್ ಪ್ರತಿಭಟನೆ ಅಂತ ಅನೌನ್ಸ್ ಮಾಡಿದ್ದಾರೆ ಕಾಕ್ರೋಚ್ ಪಾರ್ಟಿಯವರು. ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳಿಗೆ ಸಂಧಾನ, ಚರ್ಚೆಗೆ, ಮಾತುಕತೆಗೆ ಆಹ್ವಾನ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ 4 ಬಾರಿ ಕಾಕ್ರೋಚ್ ಪಾರ್ಟಿ ನಾಯಕರನ್ನ ಸಂಪರ್ಕಿಸಿದ್ದೀನಿ ನಾನು ಅಂತ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಅಲ್ಲದೆ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋಕೆ ಕೇಂದ್ರ ಸಚಿವ JP ನಡ್ಡಾ ಅವರ ನಿವಾಸ ಅಥವಾ ಕಚೇರಿಯಲ್ಲಿ ಚರ್ಚೆಗೆ ಬರುವಂತೆ ಮುಕ್ತ ಆಹ್ವಾನ ಕೊಟ್ಟಿದ್ದಾರೆ. JP ನಡ್ಡಾ ಕೂಡ ಇದನ್ನು ಪುನರುಚ್ಚಾರ ಮಾಡಿದ್ದಾರೆ. ಆದರೆ ಕೇಂದ್ರದ ಆಹ್ವಾನವನ್ನು ಕಾಕ್ರೋಚ್ ಪಾರ್ಟಿಯವರು ರಿಜೆಕ್ಟ್ ಮಾಡಿದಾರಂತೆ. ಕೇಂದ್ರ ಸಚಿವರ ನಿವಾಸಕ್ಕೆ ಹೋಗಿ ಚರ್ಚೆ ಮಾಡೋಕೆ ಸಾರ್ವಜನಿಕರು ಒಪ್ಪಲ್ಲ. ಸಚಿವರಿಗೆ ನಿಜವಾಗ್ಲೂ ಚರ್ಚೆ ನಡೆಸುವ ಆಸೆ ಇದ್ರೆ ಅವರೇ ಜಂತರ್ ಮಂತರ್ಗೆ ಬರಲಿ, ಇಲ್ಲ ತಟಸ್ಥ ಸ್ಥಳದಲ್ಲಿ ಮಾತುಕತೆ ನಡೆಸಲಿ ಅಂತ ಕಾಕ್ರೋಚ್ ಪಾರ್ಟಿಯವರು ಹೇಳಿದ್ದಾರೆ. ಜೊತೆಗೆ ಸಿಜೆಪಿ ಕೇಂದ್ರ ಸರ್ಕಾರದೊಂದಿಗಿನ ಮಾತುಕತೆ ಮುರಿದೇನು ಹೋಗಿಲ್ಲ, ಸಂಧಾನ ನಿಂತಿಲ್ಲ, ಮಾತುಕತೆ ನಡೆಸುವ ಸ್ಥಳವನ್ನು ಅಂತಿಮಗೊಳಿಸುವ ಪ್ರಕ್ರಿಯೆ ನಡೀತಾ ಇದೆ ಅಂತ ಕಾಕ್ರೋಚ್ ಪಾರ್ಟಿಯವರು ಹೇಳಿದ್ದಾರೆ. ಈ ಪ್ರತಿಭಟನೆಗೆ ಫಿಸಿಕ್ಸ್ ವಾಲಾ ಸಂಸ್ಥಾಪಕ ಅಲಕ್ ಪಾಂಡೆ ಕೂಡ ಜಾಯಿನ್ ಆಗಿದ್ದಾರೆ. ಈ ಹೋರಾಟ ಕೇವಲ ನೀಟ್ ಪರೀಕ್ಷೆಗೆ ಮಾತ್ರ ಸೀಮಿತ ಆಗಿಲ್ಲ. ಇದು ಇಡೀ ದೇಶದ ಶಿಕ್ಷಣ ವ್ಯವಸ್ಥೆ, IIT, CBSE ಹಾಗೂ ಉದ್ಯೋಗ ನೇಮಕಾತಿ ಅಕ್ರಮಗಳ ವಿರುದ್ಧ ವಿದ್ಯಾರ್ಥಿಗಳು ವ್ಯಕ್ತಪಡಿಸುತ್ತಿರೋ ಆಕ್ರೋಶ ಅಂತ ಅಲಕ್ ಪಾಂಡೆ ಹೇಳಿದ್ದಾರೆ. ಅತ್ತ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಕೂಡ ದಿಲ್ಲಿಯಲ್ಲಿ ವಿದ್ಯಾರ್ಥಿಗಳು ಮಾಡ್ತಿರೋ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಆದರೆ ವಿದ್ಯಾರ್ಥಿಗಳ ಹೋರಾಟ ರಾಜಕೀಯ ಹೈಜಾಕ್ ಆಗಬಾರದು ಅಂತಲೂ ಸಲ್ಮಾನ್ ಖಾನ್ ಹೇಳಿದ್ದಾರೆ. ಈ ಪ್ರತಿಭಟನೆಗೆ ಬಿಜೆಪಿಯ ಹಿರಿಯ ನಾಯಕ ಅಡ್ವಾಣಿ ವಾಜಪೇಯಿ ಯುಗದ ಬಿಜೆಪಿಯ ಹಿರಿಯ ನಾಯಕ ಮುರಳಿ ಮನೋಹರ್ ಜೋಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ.
ಅವರೊಂದಿಗೆ ಸರ್ಕಾರ ಸಹಾನುಭೂತಿಯಿಂದ ಮಾತಾಡಿ ಇದನ್ನು ಸರಿ ಮಾಡ್ಕೋಬೇಕು. ಅವರ ಆತಂಕ ಕೂಡ ನ್ಯಾಯಸಮ್ಮತವಾಗಿದೆ. ವಿದ್ಯಾರ್ಥಿಗಳು, ಅದರಲ್ಲೂ ಕೂಡ ಮಹಿಳೆಯರ ಮೇಲೆ ಪೊಲೀಸರು ಕ್ರೂರವಾಗಿ ನಡ್ಕೊಂಡಿರೋದು ನೋವು ತಂದಿದೆ ಅಂತ ಹೇಳಿದ್ದಾರೆ. ಸರ್ಕಾರ ಈ ರೀತಿ ಬಲ ಪ್ರಯೋಗ ಮಾಡಬಾರದು, ಇದು ವಿಕಸಿತ ಭಾರತದ ಗುರಿಯಿಂದ ಯುವಕರನ್ನ ದೂರ ಮಾಡುತ್ತೆ ಅಂತ ಹೇಳಿ ಮೋದಿ ಸರ್ಕಾರಕ್ಕೆ ಅವರದೇ ಪಾರ್ಟಿಯ ಮಾರ್ಗದರ್ಶಕ ಮಂಡಳಿನ ಸದಸ್ಯ ಮುರಳಿ ಮನೋಹರ್ ಜೋಶಿ ಅವರು ಚಾಟಿ ಬೀಸಿದ್ದಾರೆ. ಇತ್ತ ಸುಪ್ರೀಂ ಕೋರ್ಟ್ನ 2 ಪ್ರಮುಖ ವಕೀಲರ ಸಂಘಟನೆಗಳು ದಿಲ್ಲಿ ಪ್ರೊಟೆಸ್ಟ್ ವೇಳೆ ಪೊಲೀಸರ ನಡೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ಮತ್ತು ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಸ್ ಆನ್ ರೆಕಾರ್ಡ್ ಅಸೋಸಿಯೇಷನ್ ಆತಂಕ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕಡೆ ದಿಲ್ಲಿ ಪೊಲೀಸ್ ಆಯುಕ್ತರಿಗೆ ರಾಷ್ಟ್ರೀಯ ಭದ್ರತಾ ಕಾಯ್ದೆ ಅಡಿ ಬಂಧಿಸುವ ವಿಶೇಷ ಅಧಿಕಾರವನ್ನು ಕೊಡಲಾಗಿದೆ ಅನ್ನೋ ಸುದ್ದಿ ಹರಿದಾಡಿತ್ತು. ಇದಕ್ಕೆ ಪೊಲೀಸರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಈ ಕಾಕ್ರೋಚ್ ಪ್ರತಿಭಟನೆಗೆ ಸಂಬಂಧಪಟ್ಟಿದ್ದಲ್ಲ, ಇದು ಪ್ರತಿ 3 ತಿಂಗಳಿಗೊಮ್ಮೆ ನಡೆಯೋ ಸಾಮಾನ್ಯ ಆಡಳಿತಾತ್ಮಕ ಪ್ರಕ್ರಿಯೆ ಅಂತ ಹೇಳಿದ್ದಾರೆ. 3 ತಿಂಗಳು ಚಾಲ್ತಿಯಲ್ಲಿರುತ್ತೆ. 3 ತಿಂಗಳಿಗೊಮ್ಮೆ ಕಡ್ಡಾಯವಾಗಿ ಇದನ್ನು ರಿನ್ಯೂ ಮಾಡಿದ್ರೆ ಮಾತ್ರ ಅದು ಇರುತ್ತೆ, ಇಲ್ಲ ಅಂದ್ರೆ ಅದು ಲ್ಯಾಪ್ಸ್ ಆಗುತ್ತೆ. ಹಾಗಾಗಿ ಪ್ರತಿ 3 ಮಂತ್ಸ್ಗೊಂದ್ಸಲ ಅದನ್ನು ರಿನ್ಯೂ ಮಾಡ್ತಾ ಹೋಗ್ತಾರೆ. ಅದು ರೆಗ್ಯುಲರ್ ಪ್ರೊಸೀಜರ್ ಅಂತ ಹೇಳಿದ್ದಾರೆ. ಜೊತೆಗೆ ಜುಲೈ 19ರಿಂದ ಅಕ್ಟೋಬರ್ 18ರವರೆಗೆ ಅನ್ವಯ ಆಗುವಂತೆ ಜುಲೈ 7ನೇ ತಾರೀಕಿಗೆ ಈ ಆದೇಶವನ್ನು ಹೊರಡಿಸಲಾಗಿದೆ. ಇದಕ್ಕೂ ಕಾಕ್ರೋಚ್ ಪ್ರತಿಭಟನೆಗೂ ಸಂಬಂಧ ಇಲ್ಲ ಅಂತ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಇನ್ನು PM ನಿವಾಸದ ಬಳಿ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಮಾಡಿದ ಪ್ರತಿಭಟನೆ ವಿರುದ್ಧ ಸೋನಂ ವಾಂಗ್ಚುಕ್ರ ಪತ್ನಿ ಗೀತಾಂಜಲಿ ಅಸಮಾಧಾನ ಹೊರಹಾಕಿದ್ದಾರೆ. ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ ನಾಯಕರು ಪ್ರಧಾನಿ ನರೇಂದ್ರ ಮೋದಿ ನಿವಾಸದ ಬಳಿ ಮಾಡಿದ ಪ್ರತಿಭಟನೆಯಲ್ಲಿ ಪ್ರಾಮಾಣಿಕತೆ ಇರಲಿಲ್ಲ. ರಾಜಕಾರಣಿಗಳು ಸೋನಂ ವಾಂಗ್ಚುಕ್ ಅವರ ಹೆಸರನ್ನ ಬಳಸ್ಕೊಳ್ತಿದ್ದಾರೆ ಅಂತ ವಾಂಗ್ಚುಕ್ ಪತ್ನಿ ಕಾಂಗ್ರೆಸ್ ವಿರುದ್ಧ ಟೀಕೆ ಮಾಡಿದ್ದಾರೆ. ಅವರಿಗೆ ನಿಜವಾದ ಕಾಳಜಿ ಇದ್ರೆ ಜಂತರ್ ಮಂತರ್ಗೆ ಹೋಗ್ಬೋದಾಗಿತ್ತಲ್ಲ, ವಿದ್ಯಾರ್ಥಿಗಳೊಂದಿಗೆ ಕೂರ್ಬೋದಾಗಿತ್ತಲ್ಲ. ಇನ್ನು ಮುಂದೆ ಯುವಕರನ್ನ ಮೂರ್ಖರನ್ನಾಗಿ ಮಾಡೋದು ನಿಲ್ಲಿಸಿ, ಅದು ಸಾಧ್ಯ ಇಲ್ಲ ಅಂತ ಗೀತಾಂಜಲಿ ಹೇಳಿದ್ದಾರೆ. ಬಿಜೆಪಿ ವಿರುದ್ಧವೂ ವಾಗ್ದಾಳಿ ಮಾಡಿದ್ದಾರೆ. ಬಿಜೆಪಿ ನಿಜವಾದ ಹಿಂದೂ ಪಾರ್ಟಿನೂ ಅಲ್ಲ, ರಾಷ್ಟ್ರೀಯವಾದಿನೂ ಅಲ್ಲ ಅಂತ ಹೇಳಿದ್ದಾರೆ. ಶಾಂತಿಯುತ ಹೋರಾಟವನ್ನು ಹತ್ತಿಕ್ಕೋದು, ನ್ಯಾಯ ಕೇಳೋ ಯುವಕರನ್ನ ದೇಶದ್ರೋಹಿಗಳು ಅಂತ ಕರೆಯೋದು ಯಾವ ರೀತಿ ರಾಷ್ಟ್ರೀಯತೆ ಅಂತ ಗೀತಾಂಜಲಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು ದಿಲ್ಲಿ ಪ್ರತಿಭಟನೆ ವೇಳೆ ಮಹಿಳೆಗೆ ಕಪಾಳ ಮೋಕ್ಷ ಮಾಡಿದ್ದ ಪೊಲೀಸ್ ಅಧಿಕಾರಿಯನ್ನ ಈಗ ಎತ್ತಂಗಡಿ ಮಾಡಲಾಗಿದೆ. ಜುಲೈ 20ರ ಸಿಜೆಪಿ ಪ್ರತಿಭಟನೆ ವೇಳೆ ದಿಲ್ಲಿ ಅಡಿಷನಲ್ ಡಿಸಿಪಿ ಸಂದೀಪ್ ಲಂಬಾ ಅವರು ಮಹಿಳಾ ಪ್ರತಿಭಟನಾಕಾರರಿಗೆ ಕಪಾಳ ಮೋಕ್ಷ ಮಾಡಿದ್ದ ವಿಡಿಯೋ ವೈರಲ್ ಆಗಿತ್ತು. ಇದು ಭಾರಿ ಆಕ್ರೋಶಕ್ಕೆ ಕಾರಣವಾದ ಹಿನ್ನೆಲೆಯಲ್ಲಿ ಅವ್ರನ್ನ ಜಂತರ್ ಮಂತರ್ ಭದ್ರತಾ ಉಸ್ತುವಾರಿಯಿಂದಲೇ ರಿಮೂವ್ ಮಾಡಲಾಗಿದೆ. ಮತ್ತೊಂದು ಕಡೆ ಲಂಬಾ ವಿರುದ್ಧ FIR ದಾಖಲಿಸಿ ಅಂತ TMC ಅವರು ಕೂಡ ಆಗ್ರಹ ಮಾಡಿ ಪೊಲೀಸ್ ಸ್ಟೇಷನ್ನಲ್ಲಿ ದೂರನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಸಿಜೆಪಿಯ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಬ್ಲಾಕ್ ಮಾಡಿದ ಕೇಂದ್ರ ಸರ್ಕಾರ ಅದನ್ನ ದಿಢೀರಂತ ಓಪನ್ ಮಾಡಿಬಿಟ್ಟಿದೆ. ಈಗ ಇಡೀ ಅಕೌಂಟ್ ಬ್ಲಾಕ್ ಮಾಡೋದ್ರ ಬದಲು ಕೇವಲ ಆಕ್ಷೇಪಾರ್ಹ ಪೋಸ್ಟ್ಗಳನ್ನ ಮಾತ್ರ ನಿರ್ಬಂಧಿಸಿ ಅಂತ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿತ್ತು. ಉಳಿದಂತೆ ಬೆಂಗಳೂರು, ಮುಂಬೈ, ಕೇರಳ ಸೇರಿ ದೇಶದ ಹಲವು ಕಡೆ ಇದೇ ಪೇಪರ್ ಲೀಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಾರ್ಟಿಯ ವಿರುದ್ಧ ಬಿಜೆಪಿಯಿಂದ ಹಾಗೂ ಸಾಮಾಜಿಕ ಸಂಘ ಸಂಸ್ಥೆಗಳಿಂದಲೂ ಕೂಡ ಪ್ರತಿಭಟನೆ ಆಯಿತು ಇವತ್ತು. ಜೊತೆಗೆ ಬಿಜೆಪಿ ಶಾಸಕರ ಮೇಲೆ ಮೊಟ್ಟೆ ಹೊಡೆದಿದ್ದ ಕೇಸ್ಗೆ ಸಂಬಂಧಪಟ್ಟಂತೆ ಕೂಡ ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿ ಕಾನೂನು ಕ್ರಮ ತಗೊಂಡ್ರು. ಬಿಜೆಪಿ ಕಡೆಯಿಂದ ಅದಕ್ಕೂ ಪ್ರತಿಭಟನೆ ಆಯಿತು. ಇನ್ನು ದಿಲ್ಲಿಯಲ್ಲಿ ನಡೀತಾ ಇರೋ ಪ್ರತಿಭಟನೆ ನಡುವೆ ಸಾಮಾಜಿಕ ಕಾರ್ಯಕರ್ತ ಅಣ್ಣಾ ಹಜಾರೆ ಫೀಲ್ಡ್ಗಿಳಿದಿದ್ದಾರೆ. ವಿದ್ಯಾರ್ಥಿಗಳ ಪರವಾಗಿ ಮೌನ ಪ್ರತಿಭಟನೆ ಶುರು ಮಾಡಿದ್ದಾರೆ. ಮಹಾರಾಷ್ಟ್ರದ ಅಹಿಲ್ಯಾ ನಗರದಲ್ಲಿ ಅಣ್ಣಾ ಹಜಾರೆ ಮೌನ ಆಂದೋಲನ ಕೈಗೊಂಡಿದ್ದಾರೆ. ಇದಕ್ಕೂ ಮುನ್ನ ಮೌನ ಮಾಡೋಕ್ಕಿಂತ ಮುಂಚೆ ಚೂರು ಮಾತಾಡಿದ್ರು ಅಣ್ಣಾ ಹಜಾರೆ. ಪ್ರತಿಭಟನಾಕಾರರ ಮೇಲಾಗಿರೋ ಲಾಠಿ ಚಾರ್ಜ್ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಹಿಂಸಾಚಾರ ಯಾವತ್ತಿಗೂ ಪರಿಹಾರ ಅಲ್ಲ, ಮಾತುಕತೆ ಮೂಲಕವೇ ಸಮಸ್ಯೆ ಬಗೆಹರಿಸಬೇಕು ಅಂತ ಹೇಳಿದ್ದಾರೆ. ಈ ಬಗ್ಗೆ ಅಣ್ಣಾ ಹಜಾರೆ PM ಮೋದಿ ಅವರಿಗೆ ಪತ್ರವನ್ನ ಕೂಡ ಬರೆದಿದ್ದಾರೆ. ಕೇವಲ ಕೆಳ ಹಂತದ ಅಧಿಕಾರಿಗಳನ್ನ ಹೊಣೆ ಮಾಡದೆ ಹಿರಿಯ ಅಧಿಕಾರಿಗಳನ್ನ ಕೂಡ ಹೊಣೆ ಮಾಡಬೇಕು. ಶಿಕ್ಷಣ ಸಚಿವರ ರಾಜೀನಾಮೆ ತಗೊಂಡ್ರೆ ಸರ್ಕಾರ ದುರ್ಬಲ ಆಗಲ್ಲ, ಬದಲಿಗೆ ಆಡಳಿತಕ್ಕೆ ಒಳ್ಳೆ ಸಂದೇಶ ಹೋಗುತ್ತೆ. ಬೇರೆ ಸಚಿವರಿಗೆ ಹೊಣೆಗಾರಿಕೆ ಬಗ್ಗೆ ಅರ್ಥ ಆಗುತ್ತೆ ಅಂತ ಅಣ್ಣಾ ಹಜಾರೆ PM ಮೋದಿಗೆ ಉಪದೇಶ ಕೂಡ ನೀಡಿದ್ದಾರೆ. ಇನ್ನು ಉಜ್ಜಯಿನಿ ಮಹಾಕಾಳೇಶ್ವರ ಮತ್ತು ಓಂಕಾರೇಶ್ವರ ಜ್ಯೋತಿರ್ಲಿಂಗ ದರ್ಶನ ಮಾಡಬೇಕು ಅನ್ನೋರಿಗೆ 7 ಸ್ಯಾಂಡ್ಸ್ ಕಡೆಯಿಂದ ಪ್ರವಾಸ ಇದೆ ನೋಡಿ ಸ್ನೇಹಿತರೆ. ಆಫರ್ ಪ್ರೈಸ್ ಇಲ್ಲಿದೆ ನೋಡಿ. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್, ಎಕ್ಸ್ಟ್ರಾ ಏನು ನಿಮಗೆ ಖರ್ಚಾಗಲ್ಲ. ಕಾಲ್ ಮಾಡಿಕೊಂಡು ಬುಕ್ ಮಾಡಿಕೊಂಡು ಇಂಟ್ರೆಸ್ಟ್ ಇರೋರು ಹೋಗಿ ಬರ್ಬೋದು. ಏನೋ ದಿಲ್ಲಿ ಸೇರಿದ ಹಾಗೆ ದೇಶದಲ್ಲಿ ಪ್ರತಿಭಟನೆ ತೀವ್ರಗೊಳ್ತಿದ್ದ ಹಾಗೆ PM ಮೋದಿ ಪೇಪರ್ ಲೀಕ್ ವಿಚಾರವಾಗಿ ದೊಡ್ಡ ವಾರ್ನಿಂಗ್ ಕೊಟ್ಟಿದ್ದಾರೆ. ಯುವಕರ ಭವಿಷ್ಯದೊಂದಿಗೆ ಆಟ ಆಡೋ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ, ಕಠಿಣ ಕ್ರಮ ಗ್ಯಾರಂಟಿ ಅಂತ ಹೇಳಿದ್ದಾರೆ. ಪೇಪರ್ ಲೀಕ್ ಪ್ರಕರಣಗಳ ತ್ವರಿತ ವಿಚಾರಣೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ ಮಾಡ್ತೀವಿ ಅಂತ ಮೋದಿ ಘೋಷಿಸಿದ್ದಾರೆ.
ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಕೂಡ ಕೊಟ್ಟಾಗಿದೆ, ನಾವು ಇದ್ರ ಬಗ್ಗೆ ನಿರ್ಧಾರನೂ ಮಾಡಿ ಆಗಿದೆ ಅಂತ ಮೋದಿ ಹೇಳಿದ್ದಾರೆ. ಇನ್ನು PM ಅವರ ಈ ಹೇಳಿಕೆಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ತಿರುಗೇಟು ಕೊಟ್ಟಿದ್ದಾರೆ. ಯುವಕರ ಭವಿಷ್ಯ ಹಾಳು ಮಾಡಿದ್ದೇ ನೀವು, ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ಮಾಡಿದವರಿಗೆ ನಿಮ್ಮ ಸರ್ಕಾರವೇ ಪ್ರೊಟೆಕ್ಷನ್ ಕೊಡ್ತಾ ಇದೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಜೊತೆಗೆ ವಿಪಕ್ಷಗಳು ತಮ್ಮ 3 ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿವೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ, ವಿದ್ಯಾರ್ಥಿಗಳ ಬಳಿ ಕ್ಷಮೆಯಾಚನೆ ಮತ್ತು ಪ್ರತಿಭಟನೆ ವೇಳೆ ದೌರ್ಜನ್ಯ ಮಾಡಿದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹ. ಇನ್ನು ಪ್ರಧಾನಿಯವರ ಪೋಸ್ಟ್ ಬೆನ್ನಲ್ಲೇ ಕಾಕ್ರೋಚ್ ಜನತಾ ಪಾರ್ಟಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದೆ. 1.5 ತಿಂಗಳ ಹೋರಾಟದ ಬಳಿಕ PM ಮೋದಿ ವಿದೇಶಿ ಪ್ರವಾಸ ಮುಗಿಸಿ ಈಗ ಮಾತನಾಡಿದ್ದಾರೆ. ಪೇಪರ್ ಲೀಕ್ ಆದಮೇಲೆ ಶಿಕ್ಷೆ ಕೊಟ್ಟರೆ ಸಮಸ್ಯೆ ಬಗೆಹರಿಯುತ್ತಾ ಅಂತ CJP ಪ್ರಶ್ನೆ ಮಾಡಿದೆ. ಪೇಪರ್ ಲೀಕ್ ಯಾಕಾಯಿತು ಅನ್ನೋ ಪ್ರಶ್ನೆಗೆ ಮೊದಲು ಉತ್ತರವನ್ನು ಕೊಡಿ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅಂತ CJP ಆಗ್ರಹ ಮಾಡಿದೆ. ಇತ್ತ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯುವಕರ ಕಲ್ಯಾಣ ಮತ್ತು ಅವರ ಉಜ್ವಲ ಭವಿಷ್ಯವೇ ನಮ್ಮ ಸರ್ಕಾರದ ಮೊದಲ ಆದ್ಯತೆ. ಪೇಪರ್ ಲೀಕ್ ಕೇಸ್ಗಳಿಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪಿಸುವ ನಿರ್ಧಾರವನ್ನು ಸ್ವಾಗತಿಸ್ತೀನಿ ಅಂತ ಹೇಳಿದ್ದಾರೆ. ದೇಶದ ಯುವಕರ ಭವಿಷ್ಯದೊಂದಿಗೆ ಆಟ ಆಡೋರ ವಿರುದ್ಧ ಪ್ರಧಾನಿಗಳ ನಿರ್ಧಾರ ಹೊಸ ಮೈಲುಗಲ್ಲು ಅಂತ ಹೇಳಿದ್ದಾರೆ. 4ನೇ ದಿನಕ್ಕೆ ಕಾಲಿಟ್ಟಿರೋ ಸಂಸತ್ನ ಮುಂಗಾರು ಅಧಿವೇಶನದಲ್ಲಿ ಅದೇ ಗದ್ದಲ ಮತ್ತು ಪ್ರತಿಭಟನೆಯಾಗಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ವಿಚಾರವಾಗಿ ಉಭಯ ಸದನಗಳಲ್ಲೂ ವಿಪಕ್ಷಗಳು ಪ್ರತಿಭಟಿಸಿವೆ. ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅಂತ ಕಾಂಗ್ರೆಸ್ ಪಟ್ಟು ಹಿಡಿದಿದೆ. ಈ ವೇಳೆ ಪ್ರಶ್ನೋತ್ತರ ಕಲಾಪ ನಡೆಯೋಕೆ ಅವಕಾಶ ಕೊಡಿ ಅಂತ ಸ್ಪೀಕರ್ ಓಂ ಬಿರ್ಲಾ ಮನವಿ ಮಾಡಿದ್ರು. ಅದಾದ ಬಳಿಕ ಎಲ್ಲ ವಿಷಯದ ಬಗ್ಗೆನೂ ಸರ್ಕಾರ ಚರ್ಚೆ ಮಾಡುತ್ತೆ ಅಂತ ಹೇಳಿ ಭರವಸೆ ಕೊಟ್ಟರು. ಈ ವೇಳೆ ಮಾತನಾಡಿದ ಕಿರಣ್ ರಿಜಿಜು, ವಿಪಕ್ಷಗಳು ಬೇಕು ಅಂತಲೇ ಷರತ್ತು ವಿಧಿಸ್ತಾ ಇವೆ. ವಿಪಕ್ಷಗಳು ಕೇಳಿದ್ರೆ ಬರೋಬ್ಬರಿ 2 ದಿನ ಬೇಕಾದರೂ ಕಂಪ್ಲೀಟ್ ಇದ್ರ ಬಗ್ಗೆನೇ ಚರ್ಚೆ ಮಾಡೋಕೆ ನಾವು ಸಿದ್ಧ ಅಂತ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ ಸಂಸದ ಹಿಬಿ ಈಡನ್ ಲೋಕಸಭೆಯಲ್ಲಿ ಹಕ್ಕುಚ್ಯುತಿ ನಿಲುವಳಿ ಮಂಡಿಸಿದ್ದಾರೆ. ಪ್ರಧಾನಿ ಮೋದಿ ನಿವಾಸದ ಮುಂದೆ ನಡೆದ ಪ್ರತಿಭಟನೆ ವೇಳೆ ದೌರ್ಜನ್ಯ ಆಗಿದೆ ಅಂತ ಹೇಳಿ ಆರೋಪಿಸಿದ್ದಾರೆ. ಇತ್ತ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಸಮಾಜವಾದಿ ಪಾರ್ಟಿಯ ಮುಖ್ಯಸ್ಥ ಅಖಿಲೇಶ್ ಯಾದವ್, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಇವರು 3 ಜನ ಮೀಟ್ ಆಗಿ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಪ್ರಧಾನ್ ರಾಜೀನಾಮೆ ಕೊಟ್ಟರೆ ಮಾತ್ರ ಚರ್ಚೆಗೆ ನಾವು ರೆಡಿ ಅಂತ ಹೇಳಿದ್ದಾರೆ ವಿಪಕ್ಷಗಳು. ಇತ್ತ ರಾಜ್ಯಸಭೆಯಲ್ಲೂ ಕೂಡ ಪ್ರಧಾನ್ ರಾಜೀನಾಮೆ ಕೊಡೋ ತನಕ ಯಾವುದೇ ಚರ್ಚೆ ಆಗಲ್ಲ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ಹೀಗಾಗಿ 4ನೇ ದಿನವೂ ಕಲಾಪ ಬಲಿಯಾಗಿದೆ. ಉಭಯ ಸದನಗಳ ಕಲಾಪವನ್ನ ಶುಕ್ರವಾರಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಇನ್ನು ಜುಲೈ 20ನೇ ತಾರೀಕು ನಡೆದ ಸಂಸತ್ ಚಲೋ ಪ್ರತಿಭಟನೆ ಬಗ್ಗೆ ಹೊಸ ವಿವಾದ ಶುರುವಾಗಿದೆ. ಪ್ರತಿಭಟನೆ ಹಿಂದೆ ವಿದೇಶಿ ಫಂಡಿಂಗ್ ಇದೆ, ಇದರ ಬಗ್ಗೆ NIA ತನಿಖೆ ಆಗಬೇಕು ಅಂತ ದಿಲ್ಲಿ ಹೈಕೋರ್ಟ್ಗೆ PIL ಸಲ್ಲಿಕೆಯಾಗಿದೆ. ಅಖಿಲ ಭಾರತ ಹಿಂದೂ ಮಹಾಸಭಾ ಮಾಜಿ ಉಪಾಧ್ಯಕ್ಷ ಸತೀಶ್ ಕುಮಾರ್ ಅನ್ನೋರು ಅರ್ಜಿ ಹಾಕಿದ್ದಾರೆ. ಚೀಫ್ ಜಸ್ಟಿಸ್ DK ಉಪಾಧ್ಯಾಯ್ ಮತ್ತು ಜಸ್ಟಿಸ್ ತೇಜಸ್ ಕರಿಯಾ ಅವರಿದ್ದ ಬೆಂಚ್ ನಾಳೆಯೇ ಅರ್ಜಿ ವಿಚಾರಣೆ ಮಾಡೋಕ್ಕೂ ಒಪ್ಕೊಂಡಿದೆ. ಅರ್ಜಿಲಿ ಏನು ಹೇಳಿದ್ದಾರೆ ಅಂದರೆ, ಇದು ಸ್ಟೂಡೆಂಟ್ಸ್ ಮಾಡಿರೋ ಪ್ರೊಟೆಸ್ಟ್ ಅಲ್ಲ, ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ, ವಿದೇಶಿ ಫಂಡ್ ಬಳಸಿ ದೇಶವನ್ನು ಅಸ್ಥಿರ ಮಾಡೋಕೆ ಮಾಡ್ತಿರೋದು ಅಂತ ಆರೋಪ ಮಾಡಲಾಗಿದೆ. ಅಷ್ಟೇ ಅಲ್ಲ, ಸೋನಂ ವಾಂಗ್ಚುಕ್ ಅವರಿಗೂ ವಿದೇಶಿ ಸಂಸ್ಥೆಗಳೊಂದಿಗೆ ಲಿಂಕ್ ಇದೆ, ಅವರ ಮದುವೆ ನಂತರ ಅವರಿಗೆ ಫಾರಿನ್ ಸಪೋರ್ಟ್ ಸಿಗ್ತಾ ಇದೆ, ಅದನ್ನು ತನಿಖೆ ಮಾಡಬೇಕು ಅಂತಲೂ ಕೇಳಲಾಗಿದೆ. ಮತ್ತೊಂದು ಕಡೆ ಈ ಹಿಂದಿನ ನೀಟ್ ಪೇಪರ್ ಲೀಕ್ 2 ವರ್ಷ ಹಿಂದಿದ್ದು 2024ರದ್ದು ಆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಕೇಸ್ನ ಪ್ರಮುಖ ಆರೋಪಿ ಸಂಜೀವ್ ಮುಖಿಯಾಗೆ CBIನಿಂದ ಕ್ಲೀನ್ ಚಿಟ್ ಸಿಕ್ಕಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಕಳ್ಳತನ ಹಾಗೂ ಹಂಚಿಕೆಯಲ್ಲಿ ಆತನ ಪಾತ್ರ ಇಲ್ಲ, ಈಗ ಆಲ್ರೆಡಿ ಪೇಪರ್ ಲೀಕ್ ಹಿಂದಿನ ಸಂಪೂರ್ಣ ಸಂಚನ್ನು ನಾವು ಭೇದಿಸಿ ಆಗಿದೆ ಅಂತ CBI ಹೇಳಿದೆ. ಕೃತ್ಯದಲ್ಲಿ ಪಾಲ್ಗೊಂಡವರು ಮತ್ತು ಲಾಭ ಪಡೆದವರು ಸೇರಿಟ್ಟು 45 ಜನರ ವಿರುದ್ಧ ಚಾರ್ಜ್ ಶೀಟ್ ದಾಖಲಾಗಿದೆ. ಆ 45 ಜನರ ವಿರುದ್ಧ ಪ್ರಕರಣ ಮುಂದುವರಿಯುತ್ತೆ. ಏನೋ ಕಾಶ್ಮೀರದಲ್ಲಿ ನಡೆದ ಉಗ್ರ ದಾಳಿಗೆ ಸಂಬಂಧಪಟ್ಟಂತೆ ತನಿಖೆ ತೀವ್ರ ಆಗಿದೆ. ಅನಂತನಾಗ್ ಜಿಲ್ಲೆಯಲ್ಲಿ ಪೊಲೀಸ್ ಸಿಬ್ಬಂದಿ ಹುತಾತ್ಮರಾದ ಬಳಿಕ ಭದ್ರತಾ ಪಡೆಗಳು ದೊಡ್ಡ ಕಾರ್ಯಾಚರಣೆ ಶುರು ಮಾಡಿವೆ. ಕಾಶ್ಮೀರದಾದ್ಯಂತ ಬರೋಬ್ಬರಿ 2,000ಕ್ಕೂ ಅಧಿಕ ಶಂಕಿತ ಓವರ್ ಗ್ರೌಂಡ್ ವರ್ಕರ್ಸ್ ಅಥವಾ ಹೈಬ್ರಿಡ್ ಉಗ್ರರನ್ನ ವಶಕ್ಕೆ ಪಡೆಯಲಾಗಿದೆ. ಶ್ರೀನಗರ, ಬುಡ್ಗಾಮ್, ಗಂದೇರ್ಬಾಲ್ ಸೇರಿ ಹಲವು ಕಡೆ ರೇಡ್ ಮಾಡಿ ಅವರನ್ನ ಹಿಡಿಯಲಾಗಿದೆ. ತೀವ್ರ ವಿಚಾರಣೆ ನಡೆಸಲಾಗ್ತಿದೆ. ಈ ಉಗ್ರ ದಾಳಿ ಬೆನ್ನಲ್ಲೇ 2 ಉಗ್ರರ ಮನೆಗಳನ್ನು ನೆಲಸಮ ಮಾಡಲಾಗಿದೆ. ಅನಂತನಾಗ್ನಲ್ಲಿ 2 ಲಷ್ಕರ್ ಉಗ್ರರ ಮನೆಗಳನ್ನು ಧ್ವಂಸಗೊಳಿಸಲಾಗಿದೆ. ಉಗ್ರರಾದ ಆದಿಲ್ ಥೋಕರ್ ಮತ್ತು ಹಾರೂನ್ ರಶೀದ್ ಗನಾಯ್ ಮನೆ ಕೆಡವಲಾಗಿದೆ. ಇನ್ನು ಪಾಕ್ ಮಾಜಿ ಪ್ರಧಾನಿ ನವಾಜ್ ಶರೀಫ್ಗೆ ಇಂದಿನ ಪ್ರಧಾನಿಯ ಅಣ್ಣ ನವಾಜ್ ಶರೀಫ್ಗೆ ಹೊಸ ಆಸೆ ಹುಡ್ಕೊಂಡಿದೆ. ಈಗ ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ POKಗೆ ಪ್ರಧಾನಿ ಆಗಬೇಕಂತೆ ಅವರು. ಮುಜಫರಾಬಾದ್ನಲ್ಲಿ ನಡೆದ ಎಲೆಕ್ಷನ್ ರ್ಯಾಲಿಯಲ್ಲಿ ಈ ಮಾತಾಡಿದ್ದಾರೆ. POK ಡೆವಲಪ್ಮೆಂಟನ್ನು ನಾನೇ ಖುದ್ದಾಗಿ ನೋಡ್ಕೊಳ್ತೀನಿ, ನನ್ನ 2ನೇ ಮನೆಯದು, ನಮ್ಮ ಪೂರ್ವಜರು ಕಾಶ್ಮೀರದಿಂದಲೇ ಬಂದಿದ್ದು ಅಂತ ಹೇಳಿದ್ದಾರೆ. ಇನ್ನೊಂಚೂರು ಹಿಂದೆ ಹೋದರೆ ನಿಮ್ಮ ಪೂರ್ವಜರು ಎಲ್ಲಿಂದ ಬಂದಿರೋದು ಅದನ್ನು ಕೂಡ ನೋಡಿ.
ಒಂದು ವೇಳೆ ನಮ್ಮ PMLN ಪಾರ್ಟಿ ಗೆದ್ರೆ ನನ್ನನ್ನ POK ಪ್ರಧಾನಿ ಮಾಡಿ ಅಂತ ನನ್ನ ತಮ್ಮಂಗೆ ಶಾಬಾಜ್ ಶರೀಫ್ಗೆ ನಾನು ಕೇಳ್ತೀನಿ ಅಂತ ಹೇಳಿದ್ದಾರೆ. ಜುಲೈ 27ರಿಂದ ಆಗಸ್ಟ್ 10ರವರೆಗೆ POKನಲ್ಲಿ ಎಲೆಕ್ಷನ್ ನಡೆಯುತ್ತೆ. PMLN ಪಾರ್ಟಿ ತನ್ನದೇ ಕೇಂದ್ರ ಮೈತ್ರಿ ಪಕ್ಷ PPP ವಿರುದ್ಧ ಸ್ಪರ್ಧೆ ಮಾಡ್ತಾ ಇದೆ. ಇನ್ನೊಂದು ಕಡೆ POKನಲ್ಲಿ ದೊಡ್ಡ ಮಟ್ಟದ ಸರ್ಕಾರಿ ವಿರೋಧಿ ಪ್ರತಿಭಟನೆಗಳು ನಡೀತಾನೆ ಇವೆ. ಜಮ್ಮು ಕಾಶ್ಮೀರ್ ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿ ನೇತೃತ್ವದಲ್ಲಿ ಜನ ರೊಚ್ಚಿಗೆದ್ದಿದ್ದಾರೆ. ಸಬ್ಸಿಡಿ ರೇಟ್ನಲ್ಲಿ ಗೋಧಿ, ಕಡಿಮೆ ರೇಟ್ನಲ್ಲಿ ಕರೆಂಟು, ಹೈಡ್ರೋ ಪ್ರಾಜೆಕ್ಟ್ಗಳಿಂದ ರಾಯಲ್ಟಿ ಮತ್ತು ವಿಐಪಿಗಳಿಗೆ ಕೊಡೋ ಸ್ಪೆಷಲ್ ಫೆಸಿಲಿಟಿಗಳನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಡಿಮಾಂಡ್ ಮಾಡ್ತಿದ್ದಾರೆ. ಈ ಗಲಾಟೆಯಲ್ಲಿ ಇದುವರೆಗೂ 100 ಜನರ ಪ್ರಾಣ ಹೋಗಿದೆ. ಪಾಕ್ ಸರ್ಕಾರಕ್ಕೆ ನಮ್ಮ ಡಿಮಾಂಡ್ ಪೂರೈಸೋಕೆ ಲಾಸ್ಟ್ ಚಾನ್ಸ್ ಅಂತ ಹೇಳಿ ಜುಲೈ 21ರವರೆಗೆ ಡೆಡ್ ಲೈನ್ ಕೊಟ್ಟು ರ್ಯಾಲಿಗಳನ್ನ ನಿಲ್ಲಿಸಿದ್ರು. ಆದ್ರೀಗ ಮತ್ತೆ ಮೆಗಾ ಪ್ರತಿಭಟನೆಗಳು ಶುರುವಾಗ್ತಿವೆ. ಈ ವಾರ ಮುಜಫರಾಬಾದ್ ಕಡೆಗೆ ಲಾಂಗ್ ಮಾರ್ಚ್ ಶುರುವಾಗುತ್ತೆ. ಜೊತೆಗೆ ಬೇರೆ ಕಡೆ ಧರಣಿಗಳು ಕೂಡ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ POKನ ಪ್ರತಿಭಟನಾಕಾರರು. ಏನೋ ದೇಶದ ಹಲವು ಕಡೆ ಮಳೆಯ ಆರ್ಭಟ ಮುಂದುವರೆದಿದೆ. ಮೊದಲಿಗೆ ಅಸ್ಸಾಂನ ವಿಚಾರಕ್ಕೆ ಬಂದರೆ ಇಲ್ಲಿ ಪ್ರವಾಹ ಪರಿಸ್ಥಿತಿ ಮಿತಿಮೀರಿದ್ದು ಒಂದೇ ದಿನ 10 ಜನ ಮೃತಪಟ್ಟಿದ್ದಾರೆ. ಈ ಮೂಲಕ ಪ್ರವಾಹಕ್ಕೆ ಬಲಿಯಾದವರ ಸಂಖ್ಯೆ 41ಕ್ಕೆ ಏರಿಕೆಯಾಗಿದೆ. ರಾಜ್ಯದ 11 ಜಿಲ್ಲೆಗಳಲ್ಲಿ 6,53,000ಕ್ಕೂ ಅಧಿಕ ಜನ ಪ್ರವಾಹಕ್ಕೆ ಸಿಲುಕಿ ಪರದಾಡ್ತಿದ್ದಾರೆ. ಅಷ್ಟೇ ಅಲ್ಲ, ರಾಜ್ಯದ ಮುಂದಿನ 4 ದಿನಗಳ ಕಾಲ ಭಾರಿ ಮಳೆಯಾಗೋ ಲೆಕ್ಕಾಚಾರ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಅಲರ್ಟ್ ಕೊಟ್ಟಿದೆ. ಇನ್ನೊಂದು ಕಡೆ ಜಮ್ಮು ಕಾಶ್ಮೀರದಲ್ಲೂ ನಿರಂತರ 5 ದಿನಗಳಿಂದ ಧಾರಾಕಾರ ಮಳೆಯಾಗ್ತಾ ಇದ್ದು ಸಾವಿನ ಸಂಖ್ಯೆ 23ಕ್ಕೆ ತಲುಪಿದೆ. ಗುಡ್ಡ ಕುಸಿತದಿಂದಾಗಿ ಜಮ್ಮು ಶ್ರೀನಗರ ರಾಷ್ಟ್ರೀಯ ಹೆದ್ದಾರಿಯನ್ನ ನಿರಂತರ 2ನೇ ದಿನವೂ ಬಂದ್ ಮಾಡಲಾಗಿದೆ. 600ಕ್ಕೂ ಅಧಿಕ ವಾಹನಗಳು ಮಾರ್ಗ ಮಧ್ಯೆ ಸಿಕ್ಕಾಕೊಂಡಿವೆ. ಕಾಣೆಯಾಗಿದ್ದ 7 ಜನರಿಗಾಗಿ ರಕ್ಷಣಾ ತಂಡಗಳಿಂದ ಶೋಧ ಕಾರ್ಯ ಮುಂದುವರೆದಿದೆ. ಭಾರಿ ಮಳೆಯ ಮುನ್ಸೂಚನೆ ಇರೋದ್ರಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಶಾಲಾ ಕಾಲೇಜುಗಳ ರಜೆಯನ್ನ ಜುಲೈ 26ನೇ ತಾರೀಕಿನವರೆಗೆ ವಿಸ್ತರಿಸಲಾಗಿದೆ. ಮತ್ತೊಂದು ಕಡೆ ಮಹಾರಾಷ್ಟ್ರದ ಪಾಲ್ಘರ್ ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆಯಿಂದ ಪ್ರವಾಹ ಆಗಿದೆ. ಡಹಾಣು ಮತ್ತು ತಲಸೇರಿ ತಾಲೂಕುಗಳಲ್ಲಿ 100 ಜನ ಜಲ ದಿಗ್ಬಂಧನಕ್ಕೆ ಒಳಗಾಗಿದ್ದಾರೆ. ಜನರ ರಕ್ಷಣೆಗಾಗಿ NDRF ಪಡೆಗಳನ್ನು ನಿಯೋಜನೆ ಮಾಡಲಾಗಿದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ ಪಾಲ್ಘರ್ ಜಿಲ್ಲೆಯ ಎಲ್ಲ ಶಾಲೆಗಳಿಗೆ ರಜೆ ಕೊಡಲಾಗಿದೆ. ಹಾಗೆ ಹಿಮಾಚಲ ಪ್ರದೇಶ ಹಾಗೂ ಉತ್ತರಾಖಂಡ್ನಲ್ಲೂ ಕೂಡ ಭಾರಿ ಮಳೆ. ಜುಲೈ 27ರವರೆಗೆ ಹೀಗೆ ಮಳೆ ಇರುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಇನ್ನು ಕರ್ನಾಟಕದ ಕೆಲವು ಕಡೆ ಮುಂದಿನ 24 ಗಂಟೆ ಮಳೆಯಾಗೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಬೀದರ್, ಕಲಬುರಗಿ, ವಿಜಯಪುರ, ಬಾಗಲಕೋಟೆ, ರಾಯಚೂರು, ಗದಗ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೊಡಲಾಗಿದೆ. ಮತ್ತ ಬೆಳಗಾವಿ, ಉತ್ತರ ಕನ್ನಡ, ಧಾರವಾಡ, ಶಿವಮೊಗ್ಗ, ಚಿಕ್ಕಮಗಳೂರು, ಮೈಸೂರು ಜಿಲ್ಲೆಗಳಲ್ಲೂ ಕೂಡ ಮಳೆ ಆಗೋ ಸಾಧ್ಯತೆ ಇದೆ. ಹೀಗಾಗಿ ಈ ಜಿಲ್ಲೆಗಳಿಗೂ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಇನ್ನು ಕಳೆದ 24 ಗಂಟೆಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಮಾವಿನ ಮನೆ ಅನ್ನೋ ಕಡೆ ಅತಿ ಹೆಚ್ಚು 138 ಮಿಲಿಮೀಟರ್ ಮಳೆಯಾಗಿದೆ. ಅತ್ತ ಬೆಳಗಾವಿ ಜಿಲ್ಲೆ ಖಾನಾಪುರ, ಉಡುಪಿಯ ಬ್ರಹ್ಮಾವರ, ದಕ್ಷಿಣ ಕನ್ನಡದ ಬಂಟ್ವಾಳ ತಾಲೂಕಿನ ಹಲವು ಕಡೆ ಭಾರಿ ಮಳೆಯಾಗಿದೆ. ಇತ್ತ ಕರ್ನಾಟಕದ KPSCಯಲ್ಲಿ ಮತ್ತೆ ಕರ್ಮಕಾಂಡದ ಸುದ್ದಿ ಬರ್ತಾ ಇದೆ. ಆ ರೀತಿ ಆರೋಪ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ಆಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. 50ಕ್ಕೂ ಅಧಿಕ ಅಭ್ಯರ್ಥಿಗಳು ವಿಧಾನಸೌಧದ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ದಾರೆ. ಒಂದು ಹುದ್ದೆಯನ್ನ 80 ಲಕ್ಷ ರೂಪಾಯಿಗೆ ಮಾರಾಟ ಮಾಡಲಾಗಿದೆ ಅಂತ ಹೇಳಿ ದೂರು ಕೊಟ್ಟಿದ್ದಾರೆ. ಒಟ್ಟು 400 ಪಶು ವೈದ್ಯಾಧಿಕಾರಿ ಹುದ್ದೆಗೆ ಕಳೆದ ಜನವರಿ 8ನೇ ತಾರೀಕು ಪರೀಕ್ಷೆಯಾಗಿತ್ತು. ಜುಲೈ 17ನೇ ತಾರೀಕು ಫಲಿತಾಂಶ ಹೊರಬಿದ್ದಿದೆ. ಇದರಲ್ಲಿ ಅಕ್ರಮ ಆಗಿದೆ. ನೇಮಕಾತಿಯಲ್ಲಿ 60% ಅಕ್ರಮ ನಡೆದಿದೆ. ಪರೀಕ್ಷೆಯನ್ನ ರದ್ದುಗೊಳಿಸಿ ಅಂತ ಉಳಿದಿರುವ ಆಕಾಂಕ್ಷಿಗಳು ಒತ್ತಾಯ ಮಾಡಿದ್ದಾರೆ. ಇನ್ನು ಮಂಗಳೂರು ನಗರದಲ್ಲಿ NSG ಕಮಾಂಡೋಗಳು, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ಸ್ ಕಮಾಂಡೋಗಳು, ಬ್ಲಾಕ್ ಕ್ಯಾಟ್ಸ್ ಮಾಕ್ ಡ್ರಿಲ್ ನಡೆಸಿದ್ದಾರೆ. ಮಂಗಳೂರಿನ NMPA, ಇನ್ಫೋಸಿಸ್ ಹಾಗೂ ಅಲೋಶಿಯಸ್ ಕ್ಯಾಂಪಸ್ ಬಳಿ ಉಗ್ರ ದಾಳಿ ನಡೆದರೆ ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಕಾರ್ಯಾಚರಣೆ ನಡೆಸಲಾಗಿದೆ. ಇಲ್ಲಿ NSGಯ ರೆಡ್ ಫೋರ್ಸ್ ತಂಡ ಉಗ್ರರಂತೆ ಅಟ್ಯಾಕ್ ಮಾಡಿದ್ರೆ ಬ್ಲೂ ಫೋರ್ಸ್ ತಂಡ ಜನರನ್ನ ರಕ್ಷಿಸುವ ಅಣಕು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಇದರ ಭಾಗವಾಗಿ ನಗರದ ಕಟ್ಟಡಗಳ ಮೇಲ್ಭಾಗದಲ್ಲಿ ಕೇವಲ 100ರಿಂದ 150 ಮೀಟರ್ ಎತ್ತರದಲ್ಲಿ ಸೇನಾ ಹೆಲಿಕಾಪ್ಟರ್ಗಳು ಕೂಡ ಹಾರಾಟ ನಡೆಸಿವೆ. ಕೆಲ ಕಾಲ ಸ್ಥಳೀಯರು ಗಾಬರಿ ಆದ್ರೆ ಏನ್ ನಡೀತಿದೆ ಅಂತ ಹೇಳಿ, ಆದ್ರೆ ಇದು ಮಾಕ್ ಡ್ರಿಲ್, ಭಯಪಡುವ ಅಗತ್ಯ ಇಲ್ಲ ಅಂತ ಪೊಲೀಸ್ ಅಧಿಕಾರಿಗಳು ಕ್ಲಾರಿಟಿ ಕೊಟ್ಟಿದ್ದಾರೆ. ಏನೋ ಜಿಲ್ಲಾ ನ್ಯಾಯಾಧೀಶರ ನಿವೃತ್ತಿ ವಯಸ್ಸನ್ನ 60ರಿಂದ 61ಕ್ಕೆ ಏರಿಸೋಕೆ ಸುಪ್ರೀಂ ಕೋರ್ಟ್ ಸಲಹೆ ಕೊಟ್ಟಿದೆ. ಸರ್ಕಾರ ಹಾಗೂ ಹೈಕೋರ್ಟ್ಗಳ ಒಪ್ಪಿಗೆ ಇದ್ರೆ ಏಪ್ರಿಲ್ 1ರಿಂದಲೇ ಜಾರಿಗೆ ತನ್ನಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಏನೋ ಸಿಕ್ಕಿಂ ಟನಲ್ ಕುಸಿದ ದುರಂತದಲ್ಲಿ ಮೃತಪಟ್ಟ ಕಾರ್ಮಿಕರ ಸಂಖ್ಯೆ 25ಕ್ಕೆ ಏರಿಕೆಯಾಗಿದೆ.
ಬರೋಬ್ಬರಿ 72 ಗಂಟೆಗಳ ಶೋಧ ಕಾರ್ಯಾಚರಣೆ ಬಳಿಕ 25 ಕಾರ್ಮಿಕರ ದೇಹಗಳನ್ನು ಹೊರತೆಗೆಯಲಾಗಿದೆ. ಏನೋ ಫುಟ್ಪಾತ್ ತೆರವಿನ ಬೆನ್ನಲ್ಲೇ ಫುಟ್ಪಾತ್ ಮೇಲೆ ಬೈಕ್ ಓಡಿಸೋರಿಗೆ ಶಾಕ್ ಕೊಡೋಕೆ ಕರ್ನಾಟಕ ಸರ್ಕಾರ ಮುಂದಾಗಿದೆ. ಫುಟ್ಪಾತ್ ಮೇಲೆ ಬೈಕ್ ಹತ್ತಿಸಿದ್ರೆ 5,000 ರೂಪಾಯಿ ದಂಡ ಹಾಕೋಕೆ ರೆಡಿ ಆಗ್ತಿದ್ದಾರೆ. ಫುಟ್ಪಾತ್ ಕ್ಲಿಯರ್ ಆಯ್ತು ಅಂತ ಹೇಳಿ ಕೆಲವು ಕಡೆ ಟ್ರಾಫಿಕ್ ತಪ್ಪಿಸ್ಕೊಂಡು ಹೋಗೋಣ ಅಂತ ಹೇಳಿ ಫುಟ್ಪಾತ್ ಮೇಲೆ ಬೈಕ್ ಎಲ್ಲ ಓಡಿಸ್ಕೊಂಡು ಹೋಗ್ತಿದ್ದಾರೆ ಪೋಖರಿಗಳು ಕೆಲವರು. ಅವರಿಗೆ ಈ ಕ್ರಮ ತಗೊಳ್ಳೋಕೆ ಸರ್ಕಾರ ನೋಡ್ತಾ ಇದೆ. ಅಯೋಧ್ಯೆ ರಾಮ ಮಂದಿರ ಟ್ರಸ್ಟ್ ಇಂಪಾರ್ಟೆಂಟ್ ಮೀಟಿಂಗ್ ಮಾಡಿದೆ. ಮಂದಿರದ ಎಲ್ಲ ಧಾರ್ಮಿಕ ಕೆಲಸಗಳನ್ನ ನೋಡಿಕೊಳ್ಳೋಕೆ ಸಂತರ ಧಾರ್ಮಿಕ ಸಮಿತಿ ಅನ್ನೋ ಹೊಸ ಕಮಿಟಿ ರಚನೆ ಮಾಡಿದೆ. ಇನ್ನು ಮುಂದೆ ದೇವಸ್ಥಾನದ ಪೂಜೆ, ಅರ್ಚಕರಿಗೆ ಟ್ರೈನಿಂಗ್, ಹಬ್ಬಗಳ ಡೇಟ್ ಫಿಕ್ಸ್ ಮಾಡೋದು ಎಲ್ಲವನ್ನ ಈ ಕಮಿಟಿಯೇ ನಿರ್ಧಾರ ಮಾಡುತ್ತೆ ಅಂತ ಟ್ರಸ್ಟ್ ಹೇಳಿದೆ. ಇನ್ನೊಂದ್ ಕಡೆ ಮಂದಿರದ ಹೊಸ ಸಿಇಒ ಸೆಲೆಕ್ಷನ್ ಅನ್ನ ಟ್ರಸ್ಟ್ ಕನಿಷ್ಠ 1 ತಿಂಗಳು ಪೋಸ್ಟ್ ಪೋನ್ ಮಾಡಿದೆ. ಈ ಪೋಸ್ಟ್ಗೆ 5,200ಕ್ಕೂ ಅಧಿಕ ಅಪ್ಲಿಕೇಶನ್ಸ್ ಬಂದಿವೆ. ಹೀಗಾಗಿ ಕ್ಯಾಂಡಿಡೇಟ್ಸ್ ಅನ್ನ ಶಾರ್ಟ್ ಲಿಸ್ಟ್ ಮಾಡೋಕೆ ಕಮಿಟಿ ಸ್ವಲ್ಪ ಟೈಮ್ ಬೇಕು ಅಂತ ಕೇಳಿದೆ. ಏನೋ ಮಣಿಪುರದ ಕಾಮ್ಜೋಂಗ್ ಡಿಸ್ಟ್ರಿಕ್ಟ್ ನಲ್ಲಿ ಸುಧಾರಿತ ಸ್ಫೋಟಕವನ್ನ ಸ್ಫೋಟಿಸಿ ಬ್ರಿಡ್ಜ್ ಅನ್ನ ಉಡಾಯಿಸಲಾಗಿದೆ. ನಂಬನ್ ಲೋಕ್ ನದಿ ಮೇಲೆ ಕಟ್ಟಿದ್ದ ಬ್ರಿಡ್ಜ್ ಫಾಂಗೆ ಮತ್ತು ಚಾಟ್ರಿಕ್ ಹಳ್ಳಿಗಳ ನಡುವೆ ಇತ್ತು. ಸುತ್ತಮುತ್ತಲಿನ ಹಳ್ಳಿಗಳಿಗೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ತಲುಪೋಕೆ ಒಂದೇ ದಾರಿಯಾಗಿತ್ತು. ಈಗ ಸಂಪೂರ್ಣ ಬಿದ್ದು ಹೋಗಿದೆ, ಸ್ಫೋಟ ಆಗಿದೆ, ರೋಡ್ ಕನೆಕ್ಟಿವಿಟಿ ಕಟ್ ಆಗಿದೆ. ಯಾರು ದುಷ್ಟರು ಮಾಡಿದ್ದು ಅಂತ ಹೇಳಿ ತನಿಖೆ ನಡೀತಾ ಇದೆ. ಏನೋ ಕೇಂದ್ರ ಸರ್ಕಾರ ನೀತಿ ಆಯೋಗದ ಹೊಸ ಸಿಇಒ ಆಗಿ ಅನುರಾಗ್ ಜೈನ್ ಅವರನ್ನ ಅಪಾಯಿಂಟ್ ಮಾಡಿದೆ. ಇವರು 1989 ಬ್ಯಾಚ್ನ ಮಧ್ಯಪ್ರದೇಶ ಕಾಡರ್ನ IAS ಆಫೀಸರ್. ಕ್ಯಾಬಿನೆಟ್ನ ಅಪಾಯಿಂಟ್ಮೆಂಟ್ ಕಮಿಟಿ ಇವರನ್ನ 2 ವರ್ಷದ ಅವಧಿಗೆ ಈ ಹುದ್ದೆಗೆ ನೇಮಕಾತಿ ಮಾಡಿದೆ. ಇನ್ನು ಭಾರತಕ್ಕೆ ಮತ್ತೊಂದು ಆಯಿಲ್ ಶಾಕ್ ಏನ್ ಗೊತ್ತಾ? ಭಾರತಕ್ಕೆ ಸಿಗ್ತಾ ಇದ್ದ ಡಿಸ್ಕೌಂಟ್ ರೇಟ್ನ ರಷ್ಯಾ ಆಯಿಲ್ ಕಟ್ ಆಗಿದೆ. ಹುತಿ ಉಗ್ರರ ದಾಳಿ ಹಾಗೂ ಹಾರ್ಮುಜ್ ಸಮಸ್ಯೆಯಿಂದ ಆಯಿಲ್ ಸಪ್ಲೈಗೆ ದೊಡ್ಡ ಪೆಟ್ಟು ಬಿದ್ದಿದೆ. ಇದರಿಂದ ಬೇರೆ ಕಡೆಯಿಂದ ಆಯಿಲ್ ತರೋಕೆ ಡಿಮಾಂಡ್ ಜಾಸ್ತಿ ಆಗಿದೆ. ಹೀಗಾಗಿ ಟ್ರೇಡರ್ಸ್ ರಷ್ಯನ್ ಕ್ರೂಡ್ ಆಯಿಲ್ ಮೇಲೆ ಕೊಡ್ತಾ ಇದ್ದ ಡಿಸ್ಕೌಂಟ್ ಅನ್ನ ಕಂಪ್ಲೀಟ್ ಆಗಿ ನಿಲ್ಲಿಸಿದ್ದಾರೆ. ಹೀಗಂತ ಭಾರತ್ ಪೆಟ್ರೋಲಿಯಂನ ಫಿನಾನ್ಸ್ ಹೆಡ್ ವಿ ರಾಮಕೃಷ್ಣ ಅವರು ಹೇಳಿದ್ದಾರೆ. ಮೊನ್ನೆವರೆಗೂ ಬ್ರೆಂಟ್ ಕ್ರೂಡ್ ಆಯಿಲ್ಗೆ ಕಂಪೇರ್ ಮಾಡಿದ್ರೆ ರಷ್ಯಾದ ಆಯಿಲ್ಗೆ ಇಂಡಿಯಾಗೆ ಪ್ರತಿ ಬ್ಯಾರಲ್ಗೆ $10ಗಿಂತ ಹೆಚ್ಚು ದೊಡ್ಡ ಡಿಸ್ಕೌಂಟ್ ಸಿಗ್ತಾ ಇತ್ತು. ಆದ್ರೆ ಇವಾಗ $1 ಡಿಸ್ಕೌಂಟ್ ಕೊಡ್ತಾ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಇದರಿಂದ ಭಾರತದಲ್ಲಿ ತೈಲ ಬೆಲೆ ಮತ್ತೆ ಏರಿಕೆಯಾಗುವ ಆತಂಕ ಇದೆ. ಜೊತೆಗೆ ತೈಲ ಕಂಪನಿಗಳಿಗೆ ಸರ್ಕಾರ ರೇಟ್ ಬೇಗ ಜಾಸ್ತಿ ಮಾಡಕ್ಕೆ ಬಿಡಲಿಲ್ಲ ಅಂತ ಹೇಳಿದ್ರೆ ಅವರು ಹೈ ರೇಟಲ್ಲಿ ತಂದು ಕಮ್ಮಿ ರೇಟಲ್ಲೇ ಮಾರಿ ಲಾಸ್ ಇನ್ನೂ ಜಾಸ್ತಿ ಆಗೋ ಆತಂಕ ಕೂಡ ಇದೆ ತೈಲ ಕಂಪನಿಗಳಿಗೆ ಮತ್ತು ಅದರಲ್ಲಿ ಇನ್ವೆಸ್ಟ್ ಮಾಡಿರೋ ಹೂಡಿಕೆದಾರರಿಗೆ. ಇನ್ನು ಭಾರತ ಮತ್ತು ಜಿಂಬಾಬ್ವೆ ನಡುವೆ ಹರಾರೆಯಲ್ಲಿ 3 ಪಂದ್ಯಗಳ T20 ಸರಣಿಯ ಮೊದಲ ಮ್ಯಾಚ್. ಟಾಸ್ ಗೆದ್ದ ಭಾರತ ಮೊದಲು ಬೌಲಿಂಗ್ ಮಾಡಿತು. ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡಿದ ಜಿಂಬಾಬ್ವೆ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ ಬರೀ 125 ರನ್ ಗಳಿಸಿತು. ಇದೇ ಮ್ಯಾಚ್ನಲ್ಲಿ ವೈಭವ್ ಸೂರ್ಯವಂಶಿ ಕೇವಲ 18 ಬಾಲ್ನಲ್ಲಿ 50 ರನ್ ಹೊಡೆಯುವ ಮೂಲಕ ಪುರುಷರ ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಹಾಫ್ ಸೆಂಚುರಿ ಬಾರಿಸಿದ ಪ್ರಪಂಚದ ಕಿರಿಯ ಆಟಗಾರ ಅನ್ನೋ ರೆಕಾರ್ಡ್ ಕೂಡ ಮಾಡಿದ್ರು. ಗುರಿ ಬೆನ್ನತ್ತಿದ ಭಾರತ ಈಸಿಯಾಗಿ ಅದನ್ನು ಚೇಸ್ ಮಾಡಿತು. ಇತ್ತ ಭಾರತದ ಷೇರುಪೇಟೆ ವಿಚಾರಕ್ಕೆ ಬಂದರೆ ನಿಫ್ಟಿ 126 ಪಾಯಿಂಟ್ಸ್ ಡೌನ್, ಅಂದರೆ 0.53%, 23,869ಕ್ಕೆ ತಲುಪಿತು. ಮಿಡ್ ಕ್ಯಾಪ್ ಇಂಡೆಕ್ಸ್ 0.96% ಡೌನ್, ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 1.19% ಡೌನ್. ನಿರಂತರ 4ನೇ ದಿನವೂ ಷೇರುಪೇಟೆ ರೆಡ್ನಲ್ಲೇ ಎಂಡ್ ಆಯಿತು. ಹೂಡಿಕೆದಾರರು ಒಂದೇ ಸೆಷನ್ನಲ್ಲಿ 3 ಲಕ್ಷ ಕೋಟಿ ರೂಪಾಯಿಯಷ್ಟು ಲಾಸ್ ಮಾಡಿಕೊಂಡಿದ್ದಾರೆ. ಮಿಡಲ್ ಈಸ್ಟ್ನ ಉದ್ವಿಗ್ನತೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿದೆ. ಅಮೆರಿಕ ಇರಾನ್ ನಡುವಿನ ಹೊಡೆದಾಟ ನಿಲ್ಲೋ ರೀತಿ ಕಾಣಿಸ್ತಾ ಇಲ್ಲ. ಇದರ ನಡುವೆ ಇರಾನ್ ಬೆಂಬಲಿತ ಹುತಿಗಳು ಸೌದಿ ತೈಲ ಟ್ಯಾಂಕರ್ಗಳ ಮೇಲೆ ದಾಳಿ ಮಾಡಿದ್ದಾರೆ. ಇದರಿಂದ ಮತ್ತೆ ತೈಲ ಪೂರೈಕೆಯಲ್ಲಿ ಸಮಸ್ಯೆ ಆಗೋ ಆತಂಕ ಇದೆ. ಹಾಗೆ ಈ ತೈಲ ಬೆಲೆ ಏರಿಕೆಯಿಂದ ಭಾರತದಲ್ಲಿ ಹಣದುಬ್ಬರ ಜಾಸ್ತಿ ಆಗೋ ಹೆದರಿಕೆ ಇದೆ. ನಾವು ಫುಲ್ ನ್ಯೂಸ್ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ $98 ಪರ್ ಬ್ಯಾರೆಲ್ ಎಗೇನ್ $100 ಪಕ್ಕಕ್ಕೆ ಬಂದು ನಿಂತ್ಕೊಂಡಿದೆ. ಈ ಎಲ್ಲ ಕಾರಣಗಳಿಂದ ಮಾರ್ಕೆಟ್ ಮತ್ತೆ ಬಿತ್ತು. ಮಹೀಂದ್ರ ಅಂಡ್ ಮಹೀಂದ್ರ, ಎಟರ್ನಲ್, ಬಜಾಜ್ ಫಿನ್ಸರ್ವ್ ಮತ್ತು HCL ಟೆಕ್ನಾಲಜೀಸ್ ಗ್ರೀನ್ನಲ್ಲಿದ್ವು. ಅಂದರೆ ಇಂಡಸ್ಇಂಡ್ ಬ್ಯಾಂಕ್, ನೆಸ್ಲೆ, ಬಜಾಜ್ ಫಿನಾನ್ಸ್, ಅದಾನಿ ಪೋರ್ಟ್ಸ್ ಮತ್ತು ಆಕ್ಸಿಸ್ ಬ್ಯಾಂಕ್ ರೆಡ್ನಲ್ಲಿದ್ವು. ಟೋಟಲ್ BSEನಲ್ಲಿ 2,684 ಸ್ಟಾಕ್ಸ್ ರೆಡ್ನಲ್ಲಿದ್ರೆ 1,556 ಸ್ಟಾಕ್ಸ್ ಗ್ರೀನ್ನಲ್ಲಿ ಎಂಡ್ ಆಗಿವೆ. ಏನೋ ಡಾಲರ್ ಮುಂದೆ ರೂಪಾಯಿ ಮೌಲ್ಯ 4 ಪೈಸೆ ಇಳಿಕೆಯಾಗಿ $96.57 ಆಗಿದೆ. ಏನೋ Q1 ರಿಸಲ್ಟ್ಸ್ ಕಡೆಗೆ ನೋಡೋದಾದ್ರೆ PVR ಐನಾಕ್ಸ್ಗೆ ಗುಡ್ ಕ್ವಾರ್ಟರ್. ಜೂನ್ ತ್ರೈಮಾಸಿಕದಲ್ಲಿ ಕಂಪನಿ 56.5 ಕೋಟಿ ರೂಪಾಯಿ ನೆಟ್ ಪ್ರಾಫಿಟ್ ಗಳಿಸಿದೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ 47.3 ಕೋಟಿ ರೂಪಾಯಿ ಲಾಸ್ ನಲ್ಲಿತ್ತು. ಈ ಬಾರಿ ಕಂಪನಿಯ ಒಟ್ಟು ಆದಾಯ 1,622 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಟಿಕೆಟ್ ಹಾಗೂ ಫುಡ್ ಸೇಲ್ಸ್ ಹೆಚ್ಚಾಗಿದೆ ಈ ಲಾಭಕ್ಕೆ ಪ್ರಮುಖ ಕಾರಣ. ಏನೋ ಫಾರ್ಮಾ ದೈತ್ಯ ಸಿಪ್ಲಾ ಕಂಪನಿಯ ನೆಟ್ ಪ್ರಾಫಿಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ 42% ಜಂಪ್ ಆಗಿ 789 ಕೋಟಿ ರೂಪಾಯಿಗೆ ತಲುಪಿದೆ. ಕಳೆದ ವರ್ಷದ ಇದೇ ಟೈಮ್ಗೆ ಹೋಲಿಸಿದರೆ 39% ಡೌನ್ ಇದೆ. ಆ ಟೈಮ್ನಲ್ಲಿ 1,298 ಕೋಟಿ ರೂಪಾಯಿ ಲಾಭ ಇತ್ತು.
ರೆವಿನ್ಯೂ 7,119 ಕೋಟಿ ರೂಪಾಯಿ ಆಗಿದೆ. ಇದು ಕ್ವಾರ್ಟರ್ ಆನ್ ಕ್ವಾರ್ಟರ್ 9% ಮತ್ತು ಇಯರ್ ಆನ್ ಇಯರ್ 2% ಏರಿಕೆ. ಇನ್ನು ಇನ್ಫೋಸಿಸ್ IT ದೈತ್ಯ ಇನ್ಫೋಸಿಸ್ನ ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ 12% ರೈಸ್ ಆಗಿ 7,769 ಕೋಟಿ ರೂಪಾಯಿಗೆ ತಲುಪಿದೆ. ಆಪರೇಷನಲ್ ರೆವಿನ್ಯೂ ಇಯರ್ ಆನ್ ಇಯರ್ 14% ರೈಸ್ ಆಗಿ 48,211 ಕೋಟಿ ರೂಪಾಯಿಗೆ ತಲುಪಿದೆ. ಡೀಲ್ಸ್ ಮತ್ತು AI ವಿಭಾಗದ ಆದಾಯ ಹೆಚ್ಚಾಗಿದ್ದು ಇದಕ್ಕೆ ಕಾರಣ. ಇದೇ ವೇಳೆ ಮುಂದಿನ CEO ಆಗಿ ಆಶೀಶ್ ಕುಮಾರ್ ದಾಸ್ ಅವರನ್ನ ಅಪಾಯಿಂಟ್ ಮಾಡಲಾಗಿದೆ. ಸುಮಾರು 9 ವರ್ಷಗಳಿಂದ CEO ಆಗಿರೋ ಸಲೀಲ್ ಪರೇಖ್ ಅವರ 2ನೇ ಟರ್ಮ್ ಮುಗಿತಾ ಇರೋದ್ರಿಂದ 2027 ಏಪ್ರಿಲ್ 1ರಿಂದ ಆಶೀಶ್ ಅವರು ಅಧಿಕಾರ ತಗೊಳ್ತಾರೆ. ಇನ್ನು ವಿಮಾನಯಾನ ಸಂಸ್ಥೆ ಇಂಡಿಗೋ ಇಂಟರ್ಗ್ಲೋಬ್ ಏವಿಯೇಷನ್ ಕಳೆದ ವರ್ಷ 2,176 ಕೋಟಿ ರೂಪಾಯಿ ಪ್ರಾಫಿಟ್ನಲ್ಲಿದ್ದ ಸಂಸ್ಥೆ 238 ಕೋಟಿ ರೂಪಾಯಿ ಲಾಸ್ ರೆಕಾರ್ಡ್ ಮಾಡಿದೆ. ಆದರೆ ರೆವಿನ್ಯೂ ಇಯರ್ ಆನ್ ಇಯರ್ 20% ರೈಸ್ ಆಗಿ 24,584 ಕೋಟಿ ರೂಪಾಯಿಗೆ ತಲುಪಿದೆ. ಮತ್ತ್ಯಾಕೆ ಪ್ರಾಫಿಟ್ ಕಮ್ಮಿ ಆಯಿತು? ಇಂಧನ ವೆಚ್ಚ, ವಾರ್, ಅದರಿಂದ ಫ್ಯೂಲ್ ಕಾಸ್ಟ್ ಜಾಸ್ತಿಯಾಗಿ 86% ಜಂಪ್ ಆಯ್ತಲ್ಲ, ಅದು ಇವರಿಗೆ ಬಿಸ್ನೆಸ್ ಆಗಿ ರೆವಿನ್ಯೂ ಆದ್ರೂ ಲಾಭ ಬರದೆ ಲಾಸ್ ಆಗಲಿಕ್ಕೆ ಕಾರಣ ಆಗಿದೆ. ಏನೋ ಮೋತಿಲಾಲ್ ಓಸ್ವಾಲ್ ಫಿನಾನ್ಷಿಯಲ್ ಸರ್ವಿಸಸ್ ಇವರಿಗೆ ನೆಟ್ ಪ್ರಾಫಿಟ್ 10% ಜಾಸ್ತಿಯಾಗಿ 1,273 ಕೋಟಿ ರೂಪಾಯಿಗೆ ತಲುಪಿದೆ. ಕಳೆದ ವರ್ಷ ಇದೇ ಟೈಮ್ನಲ್ಲಿ 1,162 ಕೋಟಿ ರೂಪಾಯಿ ಇತ್ತು. ರೆವಿನ್ಯೂ ಕೂಡ 25% ಜಿಗಿದು 3,426 ಕೋಟಿ ರೂಪಾಯಿಗೆ ತಲುಪಿದೆ. AUM ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ 31% ರೈಸ್ ಆಗಿ 2.12 ಲಕ್ಷ ಕೋಟಿ ರೂಪಾಯಿ ಕ್ರಾಸ್ ಆಗಿದೆ. ಏನು ಇ ಕಾಮರ್ಸ್ ಕಂಪನಿ ಮೀಶೋ ತನ್ನ ಲಾಸ್ ಅನ್ನ ಇಯರ್ ಆನ್ ಇಯರ್ ಆಧಾರದಲ್ಲಿ ಅರ್ಧಕ್ಕೆ ಇಳಿಸಿಕೊಂಡಿದೆ. ಕಳೆದ ವರ್ಷ 289 ಕೋಟಿ ರೂಪಾಯಿ ಲಾಸ್ನಲ್ಲಿದ್ದ ಕಂಪನಿ ಅದನ್ನೀಗ 132 ಕೋಟಿ ರೂಪಾಯಿಗೆ ಇಳಿಸಿದೆ. ಕಂಪನಿಯ ಆದಾಯ ಇಯರ್ ಆನ್ ಇಯರ್ 48.3% ರೈಸ್ ಆಗಿ 3,713 ಕೋಟಿ ರೂಪಾಯಿಗೆ ತಲುಪಿದೆ. ಏನೋ ಪ್ರಪಂಚದ ಅತಿದೊಡ್ಡ ಮೆಟಲ್ ಇಂಜೆಕ್ಷನ್ ಮೌಲ್ಡಿಂಗ್ ಅಂದ್ರೆ MIM ಕಂಪನಿಯಾಗಿರೋ ಇಂಡೋ MIM 3,811 ಕೋಟಿ ರೂಪಾಯಿನ IPO ತರ್ತಾ ಇದೆ. ಇದು ಚೀನಾದ ಜಿಯಾಂಗ್ಸು ಗಿಯಾನ್ ಟೆಕ್ನಾಲಜಿ ಕಂಪನಿಗೆ ನೇರ ಕಾಂಪಿಟಿಟರ್. ಭಾರತದಲ್ಲಿ ಇವರಿಗೆ ಕಾಂಪಿಟೇಷನ್ ಕೊಡೋಕೆ ಯಾವುದೇ ಲಿಸ್ಟೆಡ್ ಕಂಪನಿಗಳು ಇಲ್ಲ. ಭಾರತ, ಅಮೆರಿಕ, UK ಹಾಗೂ ಮೆಕ್ಸಿಕೋದಲ್ಲಿ ಒಟ್ಟು 15 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಗಳಿದ್ದು ಪ್ರಪಂಚದಲ್ಲೇ ಅತಿದೊಡ್ಡ MIM ಕೆಪಾಸಿಟಿ ಹೊಂದಿದೆ. ಜುಲೈ 23ರಿಂದ ಜುಲೈ 27ನೇ ತಾರೀಕಿನವರೆಗೆ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಇರುತ್ತೆ. ಇದರಲ್ಲಿ 499 ಕೋಟಿ ರೂಪಾಯಿನ 1.03 ಕೋಟಿ ಹೊಸ ಷೇರುಗಳ ಫ್ರೆಶ್ ಇಶ್ಯೂ ಮತ್ತು 3,311 ಕೋಟಿ ರೂಪಾಯಿನ 6.83 ಕೋಟಿಯಷ್ಟು ಆಫರ್ ಫಾರ್ ಸೇಲ್ ಷೇರುಗಳು ಸೇರಿವೆ. ಶೇರ್ ಒಂದಕ್ಕೆ 461 ರೂಪಾಯಿನಿಂದ 485 ರೂಪಾಯಿನ ಪ್ರೈಸ್ ಬ್ಯಾಂಡ್ ಇಟ್ಟಿದ್ದಾರೆ. ಅಲಾಟ್ಮೆಂಟ್ ಜುಲೈ 28, 2026ಕ್ಕೆ ಫೈನಲ್ ಆಗುತ್ತೆ. ರಿಫಂಡ್ ಮತ್ತು ಶೇರ್ ಕ್ರೆಡಿಟ್ ಜುಲೈ 29ಕ್ಕೆ ನಡೆಯುತ್ತೆ. ರಿಟೇಲ್ ಇನ್ವೆಸ್ಟರ್ಸ್ಗೆ ಕನಿಷ್ಠ 1 ಲಾಟ್ ಅಂದರೆ 30 ಷೇರುಗಳಿಗೆ 14,550 ರೂಪಾಯಿ ಬೇಕಾಗುತ್ತೆ ಅಪ್ಲೈ ಮಾಡೋಕ್ಕೆ. GMP ಗ್ರೇ ಮಾರ್ಕೆಟ್ ಪ್ರಕಾರ ಪ್ರತಿ ಷೇರು 672 ರೂಪಾಯಿಗೆ ಲಿಸ್ಟ್ ಆಗಿ 38% ಭರ್ಜರಿ ರಿಟರ್ನ್ಸ್ ಅನ್ನ ಕೊಡಬಹುದು ಅಂತ ಗೆಸ್ ಮಾಡ್ತಿದ್ದಾರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಪ್ರಕಾರ. ಏನೋ HAL ಹಾಗೂ ಫ್ರಾನ್ಸ್ನ ಈ ಸಫ್ರನ್ ಇದೆಯಲ್ಲ, ಈ ರಫೈಲ್ ಜೆಟ್ಗಳ ಇಂಜಿನ್ ಮಾಡೋ ಕಂಪನಿ, ಅವ್ರ ನಡುವೆ ದೊಡ್ಡ ಡೀಲ್ ಆಗಿದೆ. ಫಾರ್ನ್ ಬರೋ ಇಂಟರ್ನ್ಯಾಷನಲ್ ಏರ್ ಶೋನಲ್ಲಿ ಒಪ್ಪಂದಕ್ಕೆ ಸೈನ್ ಬಿದ್ದಿದೆ. ಇದರ ಪ್ರಕಾರ CFM ಲೀಪ್ ಅಂದರೆ ಲೀಡಿಂಗ್ ಎಡ್ಜ್ ಏವಿಯೇಷನ್ ಪ್ರೊಪಲ್ಷನ್ನ ಏರೋ ಎಂಜಿನ್ಗಳಿಗೆ ಬೇಕಾದ ಸೂಪರ್ ಅಲಾಯ್ ಟರ್ಬೈನ್ ರಿಂಗ್ ಫೋರ್ಜಿಂಗ್ಸ್ ಅನ್ನ HAL ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡುತ್ತೆ. ಬೆಂಗಳೂರಲ್ಲಿರೋ HALನ ಫೌಂಡ್ರಿ ಆ್ಯಂಡ್ ಫೋರ್ಜ್ ಡಿವಿಷನಲ್ಲಿ ಈ ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ಅನ್ನ ರೆಡಿ ಮಾಡ್ತಾರೆ. ಇವು ಎಂಜಿನ್ನ ಹೈ ಟೆಂಪರೇಚರ್ ಇರೋ ಜಾಗದಲ್ಲಿ ಯೂಸ್ ಮಾಡೋ ತುಂಬಾ ಕ್ರಿಟಿಕಲ್ ಪಾರ್ಟ್ಸ್ ಆಗಿವೆ. ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ 678 ರೂಪಾಯಿ ಕಮ್ಮಿಯಾಗಿ 1,44,605 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ 619 ರೂಪಾಯಿ ಕಮ್ಮಿಯಾಗಿ 1,32,460 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 2,980 ರೂಪಾಯಿ ಕಮ್ಮಿಯಾಗಿ 2,22,480 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೇವೆ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ ಆಗೋದನ್ನು ದಯವಿಟ್ಟು ಕನ್ಸಿಡರ್ ಮಾಡಿ ಅನ್ನೋದು ನಿಮ್ಮಲ್ಲಿ ನಮ್ಮ ಮನವಿ. ನೀವು ಮೆಂಬರ್ ಆದಾಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೀವು ನೋಡೋಕೆ ಶುರು ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.